ಹಲೋ ಮಕ್ಕಳ, ನಮಸ್ಕಾರ ಎಲ್ರಿಗೂ. ಹೇಗಿದ್ರಿ ಎಲ್ಲರೂ? ಹೌ ಆರ್ ಯು ಆಲ್ ಡೂಯಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್? ಮಕ್ಕಳ, ಈ ವಿಡಿಯೋನ ಯಾರು ನೋಡಬೇಕು ಅಂತ ಮುಂಚೆನೇ ಹೇಳ್ಬಿಡ್ತೀನಿ. ನೀವೇನಾದರೂ ಆ ಕ್ಯಾಟಗರಿಲಿದ್ದರೆ ಮಾತ್ರ ಕಂಟಿನ್ಯೂ ಮಾಡಿ ಮಕ್ಕಳ. ಆ ಕ್ಯಾಟಗರಿಲಿ ಇಲ್ಲ ಅಂತಂದ್ರೂ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ ಅನ್ನೋ ಕಾರಣಕ್ಕಾದರೂ ಬೇಕಾದರೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ಬೋದು. ಬಟ್ ಯಾವ ಕ್ಯಾಟಗರಿ ಮಕ್ಕಳಿಗೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ದೋಸ್ ಹ್ಯಾವ್ ಗಾಟ್ ಪ್ಯಾಷನ್ ಟುವರ್ಡ್ಸ್ ಸ್ಟಡಿಂಗ್ ಮೆಕ್ಯಾನಿಕಲ್ ಆ್ಯಂಡ್ ಸಿವಿಲ್ ಇಂಜಿನಿಯರಿಂಗ್ ಕೋರ್ಸಸ್. ಆ್ಯಂಡ್ ಎರಡನೇದು ಬಂದು, ಸರ್ ನನಗೆ ರ್ಯಾಂಕ್ ಸಿಕ್ಕಾಬಡೆ ಜಾಸ್ತಿ ಆಗಿಬಿಟ್ಟಿದೆ ಸರ್, ಅಯ್ಯೋ ಒಳ್ಳೆ ಫೋನ್ ನಂಬರ್ ರೀತಿ ಇದೆ ಸರ್, ನನ್ನ ರ್ಯಾಂಕ್ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಸರ್, ಬಟ್ ನನಗೆ ಟಾಪ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದಬೇಕು ಸರ್ ಅಂತ ಹೇಳಿದ್ರೆ, ಎಸ್ ಕಂದ, ನಿನಗೆ ಟಾಪ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದಬೇಕು ಅಂತ ಅಂದರೆ ಒಂದು ಗೇಟ್ ವೇ ಏನಂತ ಅಂದರೆ ಈ ರೀತಿ ಕೋರ್ಸಸ್ಗಳನ್ನ ತಗೊಳ್ಳೋದು. ಯಾಕಂತಂದರೆ ಈ ಕೋರ್ಸಸ್ಗಳನ್ನ ಆಪ್ಟ್ ಮಾಡ್ತಿರೋ ಸಂಖ್ಯೆ ತುಂಬ ಕಡಿಮೆ ಇದೆ. ಕಾರಣ ಎಷ್ಟೇ, ಬಿಕಾಸ್ ಇಟ್ ಈಸ್ ನಾಟ್ ದ್ಯಾಟ್ ದೀಸ್ ಜಾಬ್ಸ್ ಆರ್ ನಾಟ್ ಪೇಯಿಂಗ್ ವೆರಿ ಗುಡ್, ಆ ಥರ ಅಲ್ಲ, ಬಟ್ ಟೆಕ್ನಾಲಜಿ ಈಸ್ ಪ್ಲೇಯಿಂಗ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ನವಡೇಸ್. AI ಈಸ್ ಪ್ಲೇಯಿಂಗ್ ವೆರಿ ಇಂಪಾರ್ಟೆಂಟ್ ರೋಲ್. ಅದಕ್ಕೋಸ್ಕರ ಕಂದ ಈ ಕೋರ್ಸ್ಗಳನ್ನ ಜಾಸ್ತಿ ತೊಗೊಳ್ತಿಲ್ಲ. ಬಟ್ ಈ ವಿಡಿಯೋನ ಕಡೆ ತನಕ ನೋಡಿದ್ರೆ ಈ ಕೋರ್ಸಸ್ಗಳನ್ನ ಯಾಕೆ ತೊಗೋಬೇಕು ಅನ್ನೋದು ಕೂಡ ನಿನಗೆ ಕ್ಲಾರಿಟಿ ಸಿಗುತ್ತೆ. ಆ್ಯಂಡ್ ಖಂಡಿತ ಈ ವಿಡಿಯೋನ ಕಂಪ್ಲೀಟ್ ಮಾಡೋದ್ರಿಂದ ಡೆಫಿನೆಟ್ಲಿ ವಿಲ್ ನಾಟ್ ರಿಗ್ರೆಟ್, ಬಿಕಾಸ್ ವಿಲ್ ಬಿ ಗೆಟಿಂಗ್ ಲಾಟ್ ಆಫ್ ಇನ್ಫಾರ್ಮೇಷನ್ ಆನ್ ದಿಸ್. ಓಕೆ, ಸೊ ನೋಡು ಕಂದ, ನಿನಗೆ ಒಳ್ಳೆ ಕಾಲೇಜಲ್ಲಿ ಓದಬೇಕು ಅಂತ ಆಸೆ ಇದೆಯಾ? ಹಾಗಾದರೆ ಕೆಲವು ಕೋರ್ಸ್ಗಳನ್ನ ಯಾರೂ ಮುಟ್ಟಲ್ಲ, ಆ ಕೋರ್ಸ್ಗಳನ್ನ ತೊಗೋಬೇಕಾಗತ್ತೆ. ಸರ್ ಆ ರೀತಿ ಕೋರ್ಸ್ಗಳನ್ನ ತೊಗೊಂಡ್ಬಿಟ್ರೆ ಏನು ಮಾಡೋದು ಸರ್ ಅಂತ ಕೇಳಿದ್ರೆ, ನಿನಗೆ ಎರಡು ಆಪ್ಷನ್ ಇದೆ. ಆ ಎರಡು ಆಪ್ಷನ್ ಏನು ಅಂತ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಸೊ ವಾಚ್ ದಿಸ್. ಎಸ್, ಸೊ ಮೊದಲನೇದಾಗಿ ಯಾಕೆ ನಾವು ಈ ಕೋರ್ಸ್ಗಳನ್ನ ತೊಗೋಬೇಕು ಅಂದರೆ, ರೀಸನ್ ಟು ಚೂಸ್ ದ ಕೋರ್ಸಸ್. ಯಾಕೆ, ವೈ, ಕಾರಣ ಏನು? ಈ ಕೋರ್ಸ್ಗಳನ್ನ ನಾನು ಹೇಗೆ ಇನ್ವೆನ್ಷನ್ ಮಾಡಿದೆ ಮಕ್ಕಳ, ಈ ಕೋರ್ಸ್ಗಳನ್ನ ಯಾಕೆ ತೊಗೋಬೇಕು ಅಂತಂದರೆ, ಆಲ್ರೆಡಿ ಹೇಳ್ದಂಗೆ ಕಾಂಪಿಟೇಷನ್ ಕಡಿಮೆ ಇರುತ್ತೆ, ಆರಾಮ್ಸೆ ಟಾಪ್ ಇಂಜಿನಿಯರಿಂಗ್ ಕಾಲೇಜ್ಗಳು ಹೋಗ್ಬೋದು. ಆ್ಯಂಡ್ ಟಾಪ್ ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ ಹೋಗೋದ್ರಿಂದ ಮಕ್ಕಳ ಎರಡು ಕೆಲಸ ಆಗುತ್ತೆ. ಒಂದೇನಂತಂದರೆ, ನಿಮಗೆ ಬ್ರ್ಯಾಂಚ್ ಚೇಂಜ್ ಅನ್ನೋದು ಬರುತ್ತೆ ಮಕ್ಕಳ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಸೆಕೆಂಡ್ ಇಯರಲ್ಲಿ ಬ್ರ್ಯಾಂಚ್ ಚೇಂಜ್ ಅನ್ನೋದು ಬರುತ್ತೆ. ಏನು ಸರ್ ಇದು ಬ್ರ್ಯಾಂಚ್ ಚೇಂಜ್ ಅಂತ ಕೇಳಿದ್ರೆ ಮಕ್ಕಳ, ನೀವು ಯಾವುದೇ ಒಂದು ಕೋರ್ಸಲ್ಲಿರಿ, ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಕೋರ್ಸ್ ಇನ್ ದ ಕಾಲೇಜ್, ಇಫ್ ಯು ಆರ್ ಕೆಪ್ಟ್ ಅ ವೆರಿ ಗುಡ್ CGPA ಅರೌಂಡ್ 9.7 9.8, ಕಾಂಪಿಟೇಷನ್ ಜಾಸ್ತಿ ಇರುತ್ತೆ ಕಂದ, ನೆನಪಿರಲಿ. ಟಾಪ್ ಇಂಜಿನಿಯರಿಂಗ್ ಕಾಲೇಜಸಲ್ಲಿ ಕಾಂಪಿಟೇಷನ್ ಸಿಕ್ಕಾಪಡೆ ಜಾಸ್ತಿ ಇರುತ್ತೆ. ಸೊ ಯುವರ್ ಟಾರ್ಗೆಟ್ ಶುಡ್ ಬಿ ಅಬೌವ್ 9.5. ನಾನು ಕೇಳಿದ್ರೆ 9.6 9.7 ಆ ರೀತಿ ಟಾರ್ಗೆಟ್ ಇಟ್ಕೋಬೇಕು. ಆ್ಯಂಡ್ ಇಟ್ಕೊಂಡ್ಮೇಲೆ ಸೆಕೆಂಡ್ ಇಯರಿಗೆ ಬಂದಾಗ ನೀನೇನಾಗುತ್ತೆ, ನಿನಗೆ ಫಸ್ಟ್ ಇಯರಲ್ಲಿ ಕೆಲವು ಮಕ್ಕಳು ಸೇರ್ಕೊಂಡಿರ್ತಾರೆ, ಈಗ ಡೊನೇಷನ್ ಕೊಟ್ಟು ಸೇರ್ಕೊಂಡಿರ್ತಾರೆ, ಇನ್ನು ಕೆಲವರು ಇನ್ನೊಂದು ಯಾವುದೋ ಕಾರಣ ಸೇರ್ಕೊಂಡಿರ್ತಾರೆ, ಕೆಲವರು ಸೇರ್ಕೊಂಡ್ಮೇಲೆ ಬೇರೆ ಯಾವುದೋ ಕೋರ್ಸ್ ಸಿಕ್ತು ಅಂತಲೂ ಹೊಟ್ಟೋಗ್ತಾರೆ ಮಕ್ಕಳ. ಓಕೆ, ಇಲ್ಲಾಂದರೆ ಮತ್ತೆ ಅವ್ರು ಏನೇನೋ ಕಾರಣಗಳಿಗೆ ಕೆಲವು ಸೀಟ್ಸ್ಗಳು ಉಳ್ಕೊಂಬಿಡುತ್ತೆ. ಸೆಕೆಂಡ್ ಇಯರ್ ಬರೋ ಅಷ್ಟರಲ್ಲಿ ಖಾಲಿ ಉಳ್ಕೊಳ್ಳುತ್ತೆ. ಆ ಸೀಟ್ಸ್ಗಳನ್ನ ಫಿಲ್ ಮಾಡ್ತಾರೆ. ಆ ಸೀಟ್ಸ್ಗಳನ್ನ ಫಿಲ್ ಮಾಡೋದಕ್ಕೋಸ್ಕರ ಅದೇ ಕಾಲೇಜಲ್ಲಿರೋ ಮಕ್ಕಳಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಎಸ್, ಚೇಂಜ್ ಆಫ್ ಕಾಲೇಜ್ ಕೂಡ ಇದೆ, ಓಕೆ, ಬಟ್ ಅದೇ ಕಾಲೇಜಲ್ಲಿರೋ ಮಕ್ಕಳಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಸೊ ಇಲ್ಲಿ ಚೇಂಜ್ ಆಫ್ ಬ್ರ್ಯಾಂಚ್ ಬರುತ್ತೆ. ಆ್ಯಂಡ್ ಚೇಂಜ್ ಆಫ್ ಬ್ರ್ಯಾಂಚ್ ಯಾರು ಕೊಡ್ತಾರೆ ಅಂತಂದರೆ, ಒಂದು ದುಡ್ಡು ಕೊಟ್ಟವ್ರಿಗೆ ಖಂಡಿತ, ಬಟ್ ಅದಕ್ಕಿಂತ ಮುಂಚೆ ಕವರ್ ಆಗೋದು ಯಾರಿಗೆ ಅಂತಂದರೆ, ಯಾರು ಸ್ಕೋರ್ ಮಾಡಿರ್ತಾರೆ ಅವ್ರಿಗೆ. ಸೊ ಫಸ್ಟ್ ಪ್ರಿಫರೆನ್ಸ್ ಇಸ್ ಆಲ್ವೇಸ್ ಗಿವನ್ ಫಾರ್ ದ ಟಾಪರ್ಸ್. ಸೊ ನೀನೇನಾದರೂ ಟಾಪ್ ಆದಕ್ಕಂದ ಅಂತಂದರೆ ಆ ಬ್ರ್ಯಾಂಚಲ್ಲಿ ಫುಲ್ ಟ್ರಾನ್ಸ್ಪರೆನ್ಸಿ ಇರುತ್ತೆ, ಲಿಸ್ಟ್ ಅನೌನ್ಸ್ ಮಾಡ್ತಾರೆ. ಸೊ ಆ ಲಿಸ್ಟ್ ಪ್ರಕಾರ ನಿನಗೆ ಚೇಂಜ್ ಆಫ್ ಬ್ರ್ಯಾಂಚ್ ಸಿಗುತ್ತೆ. ಅಂದರೆ ನೀನು ಮೆಕ್ಯಾನಿಕಲ್ ಮತ್ತು ಸಿವಿಲ್ ಇಂಜಿನಿಯರ್ ತೊಗೊಂಡಿದ್ರು ಕೂಡ ಸ್ವಲ್ಪ ಫಸ್ಟ್ ಇಯರಲ್ಲಿ ಚೆನ್ನಾಗಿ ಓದ್ಕೊಂಡು ಕಂಪ್ಯೂಟರ್ ಸೈನ್ಸ್, AI, ಡೇಟಾ ಸೈನ್ಸ್, ಓಕೆ, ಈ ರೀತಿ ಕೋರ್ಸಸ್ಗಳಿಗೆ ನೀನು ಜಂಪ್ ಕೂಡ ಆಗ್ಬೋದು. ಇದು ಮೊದಲನೇದು. ಎರಡನೇದೇನು ಅಂತಂದರೆ, ಎರಡನೇದು ಮಕ್ಕಳ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನೋಡಿ, ಅದು ಓಕೆ. ಸೊ ಎರಡನೇದೇನಂತಂದರೆ ಪ್ಯಾಷನ್ ಆನ್ ದ ಸಬ್ಜೆಕ್ಟ್. ಎಸ್, ನಿನಗೆ ಸಿಕ್ಕಾಬಡೆ ಸಬ್ಜೆಕ್ಟ್ ಮೇಲೆ ಪ್ಯಾಷನ್ ಇದೆ ಅಂತಂದರೆ ಅದನ್ನು ಕಡೇರಿ ಹೇಳ್ತೀನಿ ಕಂದ. ಯಾಕಂದರೆ ಈ ಸಬ್ಜೆಕ್ಟ್ಸ್ಗಳಿಗೆಲ್ಲ ಪ್ಯಾಷನ್ ಇರೋದು ತುಂಬ ಕಡಿಮೆ. ಎಲ್ಲ ಇತ್ತೀಚೆಗೆ ದುಡ್ಡು ಅಂತ ಹೋಗ್ತಿದ್ರೆ. ಬಟ್ ನಿನಗೇನಾದರೂ ಪ್ಯಾಷನ್ ಇತ್ತು ಅಂತಂದರೆ ಕಮೆಂಟ್ ಮಾಡು ಕಂದ, ಖಂಡಿತ ನಿನಗೋಸ್ಕರ ಇನ್ನೊಂದು ವೀಡಿಯೋ, ತುಂಬ ಚೆನ್ನಾಗಿರೋ ವೀಡಿಯೋ ಮಾಡಿಕೊಡ್ತೀನಿ. ಸೊ ಮೆಕ್ಯಾನಿಕಲ್ ಮತ್ತು ಸಿವಿಲ್ ಇಂಜಿನಿಯರಿಂಗ್ ಏನು ಮಾಡಿದ್ರೆ ಯಾವ ರೀತಿ ನಿನಗೆ ಬೆನಿಫಿಟ್ ಸಿಗುತ್ತೆ, ಏನೆಲ್ಲ ಕಾನ್ಸಂಟ್ರೇಟ್ ಮಾಡಬೇಕು, ಜಾಬ್ ಆಪರ್ಚುನಿಟೀಸ್ ಏನಿದ್ರೆ ಎಲ್ಲದ್ರ ಬಗ್ಗೆನೂ ಕೂಡ ಖಂಡಿತ ಕಮೆಂಟ್ ಮಾಡ್ತೀನಿ, ಒಂದು ವೀಡಿಯೋ ಮಾಡ್ಕೊಡ್ತೀನಿ ಕಂದ. ಬಟ್ ನೀನು ಕಮೆಂಟ್ ಮಾಡಬೇಕು. ನೀನು ಏನಾದ್ರು ಪ್ಯಾಷನ್ ಇತ್ತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡು ಕಂದ. ಎಸ್ ಸರ್, ಪ್ಲೀಸ್ ಡೂ ಅ ವಿಡಿಯೋ ಆನ್ ಆಪರ್ಚುನಿಟೀಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಟೆಲ್ ಅಸ್ ದ ಆಪರ್ಚುನಿಟೀಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಸೊ ಇದೆಲ್ಲನೂ ಕೂಡ ಖಂಡಿತ ಮಾಡ್ಕೊಡ್ತೀನಿ ಕಂದ. ಬಟ್ ಎರಡನೇದಿದೆ ಏನಂತ ಅಂತಂದರೆ, ಕ್ಯಾನ್ ಗೆಟ್ ಇನ್ ಟು ಟಾಪ್ ಕಾಲೇಜಸ್ and then what, look for a branch change in second year. yes, ಇದಕ್ಕೇನೆ ಮೇಜರ್ ಟಾಪ್ ಕಾಲೇಜಸ್ಗೆ ಈ ರೀತಿ ಕೋರ್ಸ್ಗಳು ಸೇರೋದು ಇದೇ ಕಾರಣಕ್ಕೆ. ಯಾಕಂದರೆ ಬ್ರ್ಯಾಂಚ್ ಚೇಂಜ್ ಇರುತ್ತೆ ಅನ್ನೋ ಕಾರಣಕ್ಕೆ. ಸೊ ತುಂಬ ಮಕ್ಕಳಿಗೆ ಇದ್ರ ಬಗ್ಗೆ ಐಡಿಯಾ ಕೂಡ ಇರೋದಿಲ್ಲ. ಸೊ ಅದಕ್ಕೆ ತಿಳಿಸ್ತಾ ಇದ್ದೀನಿ ಮಕ್ಕಳ. ಸೊ ಬ್ರ್ಯಾಂಚ್ ಚೇಂಜ್ ಅನ್ನೋದೊಂದಿದೆ. ಓಕೆ, ಇದರಿಂದ ಅಡ್ವಾಂಟೇಜಸ್ ಏನು? ಸೊ ಏನಾದರೂ ಬ್ರ್ಯಾಂಚ್ ಚೇಂಜ್ ಸಿಕ್ಕಲಿಲ್ಲ ಅಂತಂದರೆ, ಸರ್ ನಾನು ಅನ್ಕೊಂಡಂಗೆ CGPA ಮೇಂಟೈನ್ ಮಾಡೋಕ್ಕಾಗಲಿಲ್ಲ ಸರ್,
ಬಟ್ ಟಾಪ್ ಇಂಜಿನಿಯರಿಂಗ್ ಕಾಲೇಜ್ ಹೊಟ್ಟೋಗಿದ್ದೀನಿ ಸರ್. ಟಾಪ್ ಇಂಜಿನಿಯರಿಂಗ್ ಕಾಲೇಜ್ ಸೇರ್ಕೊಂಡಿದ್ದೀನಿ, ಹೌದು. ಫಸ್ಟ್ ಇಯರ್ ನಾನು ಅನ್ಕೊಂಡಾಗ ಓದೋಕ್ಕಾಗಲಿಲ್ಲ. ನಾನು ಮೆಕ್ಯಾನಿಕಲ್ ಇಂಜಿನಿಯರ್ ಅಥವಾ ಸಿವಿಲ್ ಇಂಜಿನಿಯರೇ ಉಳ್ಕೊಂಡ್ಬಿಟ್ಟೆ. ಏನು ಮಾಡೋದು ಸರ್ ಆಗಲೂ ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಟಾಪ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೇರ್ಕೊಳ್ಳೋದ್ರಿಂದ ಇನ್ನೂ ಅಡ್ವಾಂಟೇಜಸ್ಗಳಿದೆ. ಅದೇನು ಅಂತ ಅಂದರೆ ಇಟ್ಸ್ ನಥಿಂಗ್ ಬಟ್ ಗುಡ್ ಪ್ಲೇಸ್ಮೆಂಟ್ಸ್. ಎಸ್, ಹೌದು. ಸೊ ನೀನು ಟಾಪ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇದೆಯಾ ಅಂತಂದರೆ ಎರಡು ರೀತಿ ಕಂಪ್ನಿಗಳು ಬರುತ್ತೆ. ಒಂದು ಮಾಸ್ ಕಂಪನೀಸ್ ಅಂದರೆ ಏನಂತಂದರೆ ನೀನು ಯಾವುದೇ ಬ್ರಾಂಚಲ್ಲಿರು, ಓಕೆ, ಸ್ವಲ್ಪ ಕಾನ್ಸೆಪ್ಟ್ಸ್ಗಳನ್ನ ತಿಳ್ಕೊಂಡಿದ್ರೆ ನಿನಗೆ ಸಾಫ್ಟ್ವೇರ್ ಇಂಜಿನಿಯರ್ ಆಗೋ ಭಾಗ್ಯ ಉಳಿಯುತ್ತೆ. ಇದು ಮಾಸ್ ಕಂಪನೀಸ್. ಇನ್ನೊಂದು ಕೋರ್ ಕಂಪನೀಸ್. ಓಕೆ, ಕೋರ್ ಕಂಪನೀಸ್ ಅಂದ್ರೇನು, ನೀನೇನು ಬ್ರಾಂಚ್ ಓದ್ತಿದ್ಯಾ ಅದೇ ಬ್ರಾಂಚ್ ಮೇಲೆ ಕಂಪನೀಸ್ ಬರುತ್ತೆ. ಎಸ್, ನೀನು ಟಾಪ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೇರ್ಕೊಂಡಿದ್ರೆ ನಿನಗೆ ಅದೇ ಕೋರ್ಸ್ ಮೇಲೆ ನಿನಗೇನಾದರೂ ಒಂದು ಸಿಕ್ಕಾಬಡೆ ಲವ್ ಬಂದುಬಿಡ್ತಪ್ಪ, ನಂಗೆ ಸಬ್ಜೆಕ್ಟ್ ಮೇಲೆ ಸಖತ್ತಾಗಿ ಸಬ್ಜೆಕ್ಟ್ ಕಲಿತಾ ಇದ್ದೀನಿ ಅಂತ ಅಂದರೆ ನಿನಗೆ ಆ ಕೋರ್ ಬ್ರಾಂಚಸ್ಗಳ ಮೇಲೆ ಒಳ್ಳೊಳ್ಳೆ ಕಂಪ್ನಿಗಳು ಬರುತ್ತೆ, ಒಳ್ಳೊಳ್ಳೆ ಪ್ಯಾಕೇಜ್ ಕೂಡ ಸಿಗುತ್ತೆ ಇದು ಕೂಡ ಒಂದು ಪ್ಲಸ್ ಪಾಯಿಂಟ್ ನಿನಗೆ. ಎರಡನೇದು ಬಂದು ಎಸ್, ಬ್ರ್ಯಾಂಡ್ ಆನ್ ಯುವರ್ ಸೈಡ್. ಎಸ್, ನೀನು ಎಲ್ಲೇ ಹೋದ್ರೂ ಕೂಡ ಇವರ ಆರ್ ವಿ ಸ್ಟೂಡೆಂಟ್, ನೀನೆಲ್ಲೋ ಹೋದ್ರೂ ಕೂಡ ನೀನೊಬ್ಬ MS ರಾಮಯ್ಯ ಸ್ಟೂಡೆಂಟ್, ಪೆಸೆಟ್ ಸ್ಟೂಡೆಂಟ್, ಓಕೆ, ಈ ರೀತಿ ಜಸ್ಟ್ ಇಟ್ ವಿಲ್ ಕ್ರಿಯೇಟ್ ಅ ಬ್ರ್ಯಾಂಡ್ ಫಾರ್ ಯು. ಎಸ್, ಹೌದು. ನಿನಗೆ ಆಫ್ಲೈನ್ ಏನು ಆಫ್ಟರ್ 2 to 3 years ಎಲ್ಲ ಅಲ್ಲ, ಬಿಗಿನಿಂಗಲ್ಲಿ ಆಫ್ಟರ್ 2 to 3 years ನಿನ್ನ ಸ್ಕಿಲ್ಸ್ ಅಷ್ಟೇ ಮಾತಾಡೋದು. ಓಕೆ, ಬಟ್ ಬಿಗಿನಿಂಗಲ್ಲಿ ದ್ಯಾಟ್ ಬ್ರ್ಯಾಂಡ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಇಫ್ ಯು ಆರ್ ಗೋಯಿಂಗ್ ಫಾರ್ ಅ ಆಫ್ಲೈನ್ ಇಂಟರ್ವ್ಯೂ, ಅಂದರೆ ಆಫ್ ಕ್ಯಾಂಪಸ್ ಇಂಟರ್ವ್ಯೂ ಹೋಗ್ತಿದೆ ಅಂದರೆ ಡೆಫಿನೆಟ್ಲಿ ದಟ್ ಬ್ರ್ಯಾಂಡ್ ವಿಲ್ ಹೆಲ್ಪ್ ಯು. ಓಕೆ, ಆ್ಯಂಡ್ ಇನ್ನೊಂದೇನಂತ ಅಂದರೆ ಕ್ಯಾನ್ ಹ್ಯಾವ್ ಕಂಪನಿ ವಿತ್ ಎಕ್ಸ್ಟ್ರಾ ಆರ್ಡಿನರಿ ಮೈಂಡ್ಸ್. ಸರ್ ಏನು ಸರ್ ಉಪಯೋಗ ಇದರಿಂದ? ಯಾವಾಗಲೂ ದೊಡ್ಡವ್ರು ಹೇಳ್ತಾರೆ ಏನಂತ ಅಂದರೆ ನೀನು ಒಳ್ಳೆಯವ್ರ ಜೊತೆ ಇದ್ದರೆ ಒಳ್ಳೆ ರೀತಿ ಯೋಚನೆ ಮಾಡ್ತೀಯ, ಕೆಟ್ಟವ್ರ ಜೊತೆ ಇದ್ದರೆ ಕೆಟ್ಟ ರೀತಿ ಯೋಚನೆ ಮಾಡ್ತೀಯ ಅಂತ. ಸೊ ಅದಕ್ಕೇ ನೀನೇನಾದರೂ ಎಕ್ಸ್ಟ್ರಾ ಆರ್ಡಿನರಿ ಮೈಂಡ್ಸ್ ಅಂದರೆ ಯಾವಾಗಲೂ ಕೂಡ ಡೆವಲಪ್ಮೆಂಟ್ ಬಗ್ಗೆ, ಅಚೀವ್ಮೆಂಟ್ ಬಗ್ಗೆ ಯಾರು ಜಾಸ್ತಿ ಯೋಚನೆ ಮಾಡ್ತಿರ್ತಾರೆ ಅವ್ರಗಳ ಜೊತೆ ಸೇರಿದ್ರೆ ಖಂಡಿತ ನೀನು ಕೂಡ ಉದ್ಧಾರ ಆಗ್ತೀಯಾ. ಅಂಥವ್ರ ಸಂಖ್ಯೆ ಜಾಸ್ತಿ ಇರುತ್ತೆ ಇಲ್ಲಿ. ಸರ್ ಹಂಗಾದ್ರೆ ಏನು RV ಕಾಲೇಜಲ್ಲಿ ಎಲ್ಲರೂ ಏನು ತುಂಬ ಜಾಣ್ರೆ ಇರ್ತಾರ ಸರ್, ಯಾರು ದಡ್ರು ಇರೋದಿಲ್ವಾ, ಯಾರು ಕೂಡ ಹಾರಿಬಲ್ ಸ್ಟೂಡೆಂಟ್ಸ್ ಇರೋದಿಲ್ವಾ ಅಂತಂದರೆ ಸಂಖ್ಯೆ ಕಡಿಮೆ ಇರುತ್ತೆ ಸಂಖ್ಯೆ ಕಡಿಮೆ ಇರುತ್ತೆ. ಎಲ್ಲ ಕಡೆನೂ ಇರ್ತಾರೆ ಕೆಟ್ಟವರು ಒಳ್ಳೆಯವರು, ಎಲ್ಲ ಕಡೆ ಇರ್ತಾರೆ, ಬಟ್ ಸಂಖ್ಯೆ ಜಾಸ್ತಿ ಇರುತ್ತೆ ಒಳ್ಳೆಯವ್ರದ್ದು. ಅಂದರೆ ಚೆನ್ನಾಗಿ ಓದೋ ಮಕ್ಕಳದು, ಒಳ್ಳೆಯವರು ಅಂತ ಹೇಳೋದಕ್ಕೆ ಬರಲ್ಲ, ಚೆನ್ನಾಗಿ ಓದೋ ಮಕ್ಕಳದು. ಓಕೆ, ಸೊ ಬಿಕಾಸ್ ಆಲ್ ಸ್ಟೂಡೆಂಟ್ಸ್ ಹೂ ಸ್ಟಡಿ ಗುಡ್ ಆರ್ ನಾಟ್ ಗುಡ್ ಅಟ್ ಲೈಫ್. ಓಕೆ, ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ, ಬಟ್ ಚೆನ್ನಾಗಿ ಓದೋರು, ಅಚೀವ್ಮೆಂಟ್ಸ್ ಬಗ್ಗೆ ಯೋಚನೆ ಮಾಡೋರು, ಸೊ ಅವ್ರ ಬಗ್ಗೆ ಸಂಖ್ಯೆ ಜಾಸ್ತಿ ಇರುತ್ತೆ ಇಂಥ ಕಾಲೇಜ್ಗಳಲ್ಲಿ. ಓಕೆ, ಇದು ಒಂದು ಬೆನಿಫಿಟ್ ನಿನಗೆ. ಓಕೆ, ಒಳ್ಳೆ ಸಹವಾಸ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ನಿನಗೆ ಎಸ್, ಆಲ್ರೆಡಿ ಹೇಳಿದೆ ನಾನು ನಿಮ್ಗೇನಂದರೆ ಎನಿ ಇಂಜಿನಿಯರಿಂಗ್ ಕೋರ್ಸ್ ಈಸ್ ಈಕ್ವಲ್ ಟು ಇಂಪ್ಲಾಯ್ಸ್ ಸಾಫ್ಟ್ವೇರ್ ಇಂಜಿನಿಯರ್. ಯಾಕಂದರೆ ನೋಡು, ನೀನು ಯಾವುದೇ ಕೋರ್ಸ್ ಓದಕ್ಕಂದ ನೀನು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೋದು. ಹೇಗೆ ಅಂತಂದರೆ ಈಗ ನೋಡು, ಮುಂಚೆ ಥರ ಅಲ್ಲ. ನೀನು ಎಲ್ಲೋ ಒಂದು ಕಡೆ ಆಫ್ಲೈನಲ್ಲಿ ಹೋಗ್ಬಿಟ್ಟು ಸೈಬರ್ ಸೆಂಟರ್ಗೆ ಹೋಗ್ಬಿಟ್ಟು ಅಲ್ಲಿ ಅಥವಾ ಇನ್ನೊಂದು ಯಾವುದೋ ಒಂದು ಕೋರ್ಸ್ ಕಲಿಬೇಕು ಅನ್ನೋ ರೀತಿ ಇಲ್ಲ ನಿನ್ನ ಹತ್ರ ಲ್ಯಾಪ್ಟಾಪ್ ಇದೆಯಾ, ವೈಫೈ ಇದೆಯಾ, ಸಾಕು, ಎಲ್ಲಾದರೂ ಕೂತ್ಕೊಂಡು ಕಲಿಬೋದು. ನೋಡ, ನಮ್ಮ PWDನೇ ಕೋರ್ಸಸ್ ಇದೆ. ಓಕೆ, ಆ ಕೋರ್ಸಸ್ಗಳನ್ನ ಕೂಡ ತೊಗೋಬೋದು. ಯೂಸಿಂಗ್ ದ್ಯಾಟ್ ಕೋರ್ಸಸ್ ಯು ವಿಲ್ ಬಿ ಗೆಟಿಂಗ್ ಸಮ್ AI ಕೋರ್ಸ್ಗಳನ್ನ ಮಾಡ್ಕೋಬೋದು. ಓಕೆ, ಸೊ ನೆಕ್ಸ್ಟ್ ನಿನಗೆ ಪೈಥಾನ್ ಕಲಿಬೇಕು, C++, ಜಾವಾ ಯಾವುದಾದ್ರು ಕಲಿಕಂದ, .NET ಏನಾದರೂ ಕಲಿ, ಆ ಕೋರ್ಸ್ಗಳನ್ನ ನಮ್ಮ PW ಟೀಮ್ ಅವರೇ ಹೇಳ್ಕೊಡ್ತಾರೆ. ಅಂದರೆ ದೆರ್ ಆರ್ ಕೋರ್ಸಸ್ ವಿಚ್ ಯು ಕ್ಯಾನ್ ಸರ್ಚ್ ಇನ್ ಯೂಟ್ಯೂಬ್. ಅದನ್ನು ಬಿಟ್ಟು ದೆರ್ ಆರ್ ಅದರ್ ಪ್ಲಾಟ್ಫಾರ್ಮ್ಸ್ ಆಲ್ಸೋ. ಸೊ ಕೋರ್ಸೆರಾ ಅಂತ ಇದೆ, ಯುಡೆಮಿ ಅಂತ ಇದೆ, ದೆರ್ ಆರ್ ನಂಬರ್ ಆಫ್ ಪ್ಲಾಟ್ಫಾರ್ಮ್ಸ್ ಲೈಕ್ ದಟ್. ಯು ಕ್ಯಾನ್ ಸರ್ಚ್ ಇನ್ ಗೂಗಲ್ ಆಲ್ಸೋ. ಸೊ ವಿಚ್ ಆರ್ ದ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ವಿಚ್ ಆಫರ್ಸ್ ಕೋರ್ಸಸ್, ಆ್ಯಂಡ್ ನಿನಗೆ ಸರ್ಟಿಫಿಕೇಷನ್ಸ್ ಕೂಡ ಬೆನಿಫಿಟ್ ಆಗುತ್ತೆ, ವಿಚ್ ವಿಲ್ ಬಿಲ್ಡ್ ಯುವರ್ ರೆಸ್ಯೂಮೆ ಇಂಟು ಅ ಸ್ಟ್ರಾಂಗ್ ಒನ್. ನಿನ್ನ ರೆಸ್ಯೂಮೆ ತುಂಬ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಸೊ ಇದರಿಂದ ನಿನಗೆ ಫ್ಯೂಚರಲ್ಲಿ ಕೂಡ ಬೆನಿಫಿಟ್ ಆಗ್ತಾ ಹೋಗುತ್ತೆ. ಸೊ ಅದ್ರ ಬಗ್ಗೆನೇ ನಾನು ಮಾತಾಡೋಕ್ಕೆ ಬಂದಿರೋದು ಇವತ್ತು. ಸೊ ನೆಕ್ಸ್ಟ್ ಎಲ್ಲ ಇನ್ನೊಂದು 2 to 3 minutes ಅದ್ರ ಬಗ್ಗೆನೇ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಏನಾಗಾದರೆ ಏನು ಮಾಡಬೇಕಂತಂದರೆ ನೀನು, ಸೊ ಚಾಲೆಂಜಸ್. ಸೊ ಏನು ಚಾಲೆಂಜಸ್ ಸರ್, ಯಾವುದ್ರ ಚಾಲೆಂಜಸ್ ಬಗ್ಗೆ ಮಾತಾಡ್ತಾ ಇದ್ದೀರಿ ಸರ್? ಸೊ ನೋಡ್ಕಂದ ನೀನೇನಾದರೂ ಫಸ್ಟ್ ಇಯರಲ್ಲಿ ಚೆನ್ನಾಗಿ ಮಾರ್ಕ್ಸ್ ಇಟ್ಕೊಂಡ್ಬಿಟ್ಟು ಬ್ರ್ಯಾಂಚ್ ಚೇಂಜ್ ಆಗಿಬಿಡ್ತು ಅಂದರೆ ದೆರ್ ಇಸ್ ನೋ ಚಾಲೆಂಜ್, ಮಚ್ ಚಾಲೆಂಜ್. ಅಂದರೆ ನೀನು ಕೋರ್ಸ್ ಹೋಗ್ತೀಯಾ, ಕಂಪ್ಯೂಟರ್ ಸೈನ್ಸ್ ಯಾವುದೋ ತೊಗೊಳ್ತೀಯಾ, ಅಲ್ಲಿ ಏನು ಕೋರ್ಸ್ಗಳಿದೆ ಅದು ಓದ್ಕೊಂಡು ಹೋಗ್ತೀಯಾ. ಬಟ್ ತಪ್ಪಿ ನೀನೇನಾದರೂ ಬ್ರ್ಯಾಂಚ್ ಚೇಂಜ್ ಮಾಡ್ಕೊಳಕ್ಕಾಗಲಿಲ್ಲ ಅಂತಂದರೆ ಆಗ ಚಾಲೆಂಜಸ್ ಜಾಸ್ತಿ ಆಗುತ್ತೆ. ಯಾಕಂದರೆ ಜಾಬ್ ಆಪರ್ಚುನಿಟೀಸ್ ಕಡಿಮೆ ಆಗುತ್ತೆ. ಜಾಬ್ ಆಪರ್ಚುನಿಟೀಸ್ ಕಡಿಮೆ ಆದಷ್ಟು ನೀನು ಎಷ್ಟು ಸ್ಕಿಲ್ಫುಲ್ ಆಗ್ತೀಯಾ ಅಷ್ಟು ನಿನಗೆ ಬೆನಿಫಿಟ್ ಜಾಸ್ತಿ. ನೋಡಿ, 2 ರೀತಿ ಇರ್ತಾರೆ ಯಾವತ್ತೂ ಕೂಡ. ಒಂದು ಕಷ್ಟ ಬಂದಾಗ ಓಡೋಗೋರು, ಇನ್ನೊಂದು ಕಷ್ಟ ಬಂದಾಗ ಎದುರಿಸಿ ಹೋರಾಡೋರು. ಸೊ ಕಷ್ಟ ಬಂದಾಗ ಎದುರಿಸಿ ಹೋರಾಡೋರು ಯಾವತ್ತೂ ಕೂಡ ಈ ವಿಲ್ ಬಿ ಆಲ್ವೇಸ್ ರಿಮೆಂಬರ್ಡ್ ಇನ್ ದ ಹಿಸ್ಟ್ರಿ. ಯಾರು ಓಡೋಗ್ತಾನೆ ನೋಡು, ಅವ್ನು ಯಾವುದೇ ಕಾರಣಕ್ಕೂ ಹಿಸ್ಟ್ರಿಯಲ್ಲಿ ನೆನ್ಪಿಟ್ಕೊಳ್ಳೋಕೆ ಚಾನ್ಸೇ ಇಲ್ಲ ಸೊ ಯೋಚನೆ ಮಾಡು, ವೆದರ್ ಯು ವಾಂಟ್ ಟು ಬಿ ರಿಮೆಂಬರ್ಡ್ ಇನ್ ಹಿಸ್ಟ್ರಿ. ಸೊ ಇಲ್ಲ ಓಡೋಗ್ತೀಯ, ಯೋಚನೆ ಮಾಡ್ಕಂದ. ಬಟ್ ನಾನು ಹೇಳೋದು ಫೈಟ್ ಮಾಡು ಆ್ಯಂಡ್ ಸ್ಕಿಲ್ಸ್ ಕಲಿ. ಸೊ ಯು ಜಸ್ಟ್ ಗೆಟ್ ಸ್ಕಿಲ್ಫುಲ್.
ಸೊ ಏನು ಮಾಡ್ಬೋದು ಹಾಗಾದರೆ, ಏನು ಮಾಡ್ಬೋದು ಅಂತಂದರೆ ನೀಡ್ ಟು ಡೂ ಸರ್ಟಿಫಿಕೇಷನ್ಸ್ ಆನ್ ಕಂಪ್ಯೂಟರ್ ರಿಲೇಟೆಡ್ ಕೋರ್ಸಸ್. ಎಸ್, ಹೌದು, ಸರ್ಟಿಫಿಕೇಷನ್ಸ್ ಮಾಡ್ಕೋಬೇಕಾಗತ್ತೆ. ಆಸ್ ಐ ಮೆನ್ಷನ್ ನಾವು ಯಾವ್ಯಾವ ಕೋರ್ಸ್ಗಳಿದೆ ಕಂದ ಆ ಕೋರ್ಸ್ಗಳನ್ನ ತಗೋ. ಅಂದರೆ ಪ್ಲಾಟ್ಫಾರ್ಮ್ಸ್ ಏನಿದೆ ಆ ಪ್ಲಾಟ್ಫಾರ್ಮ್ಸ್ಗಳಲ್ಲಿ ಹೋಗಿ ಈ ಕೋರ್ಸ್ಗಳನ್ನ ತಗೋ. ಆಸ್ ಐ ಜಸ್ಟ್ ಮೆನ್ಷನ್ ಯುಡೆಮಿ, ಕೋರ್ಸೆರಾ ಇಸ್ ಅ ಬೆಸ್ಟ್ ಒನ್. ಇಟ್ ಇಸ್ ಅ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್. ಸೊ ಹೋಗು ಕಂದ, ಅಲ್ಲಿ ಕೋರ್ಸ್ಗಳು ಮಾಡ್ಕೊ. 3 to 4 ಮಂತ್ಸ್ ಒಂದು ಕೋರ್ಸ್ಗಳು ಮುಗ್ದೋಗುತ್ತೆ. ವೀಕ್ಲಿ ನಿನಗೆ ಅಸೈನ್ಮೆಂಟ್ಸ್ಗಳಿರುತ್ತೆ, ಅದೆಲ್ಲ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ಸರ್ಟಿಫಿಕೇಷನ್ಸ್ ಕೊಡೋದು. ಸೊ ಡೂ ದೋಸ್ ಸರ್ಟಿಫಿಕೇಷನ್ಸ್ ಆ್ಯಂಡ್ ಯು ಕ್ಯಾನ್ ಬಿಲ್ಡ್ ಯುವರ್ ರೆಸ್ಯೂಮೆ ವೆರಿ ಸ್ಟ್ರಾಂಗ್ಲಿ. ಆ್ಯಂಡ್ ನೆಕ್ಸ್ಟ್ ಕಂದ, ಮೇಂಟೈನ್ ಗುಡ್ CGPA. ಎಸ್, ಹೌದು, ಇದು ಕೂಡ ಒಂದು ಚಾಲೆಂಜ್. ಯಾಕೆ ಚಾಲೆಂಜ್ ಅಂತಂದರೆ ನೀನು ಬರೀ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಥವಾ ಸಿವಿಲ್ ಇಂಜಿನಿಯರಿಂಗ್ ಮಾತ್ರ ಓದ್ತಾ ಇಲ್ಲ, ಯು ಆರ್ ಆಲ್ಸೋ ಲರ್ನಿಂಗ್ ಸಮ್ ಅದರ್ ಕೋರ್ಸಸ್ ಆಲ್ಸೋ. ಸೊ ಈಗ ಇದ್ರ ಜೊತೆ ಏನು ಮಾಡಬೇಕು, ಗುಡ್ CGPA ಮೇಂಟೈನ್ ಮಾಡಲೇಬೇಕು. ಯಾಕಂದರೆ ನೀನು ನೋಡು ಕಂದ, ನೋಡು, ನಾವು ತುಂಬ ಸಲ ಹೇಳ್ತಾ ಇರ್ತೀವಿ ಮಾರ್ಕ್ಸ್ ತುಂಬ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ತಿರ್ತೀವಿ. ಬಟ್ ಎಂಟ್ರಿ ಲೆವೆಲಲ್ಲಿ ಮಾರ್ಕ್ಸ್ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಅಂದರೆ ನಿನ್ನ ಮಾರ್ಕ್ಸ್ ಕಂದ ನಿನ್ನ ಕನ್ಸಿಸ್ಟೆನ್ಸಿನ ಚೆಕ್ ಮಾಡುತ್ತೆ, ನಿನ್ನ ಡಿಟರ್ಮಿನೇಷನ್ನ ಚೆಕ್ ಮಾಡುತ್ತೆ, ನಿನ್ನ ಕಮಿಟ್ಮೆಂಟ್ನ ಚೆಕ್ ಮಾಡುತ್ತೆ. ಕಂಪ್ನಿಗಳು ಕೇಳೋದು ಫಸ್ಟ್ ಆಫ್ ಆಲ್ ಇದನ್ನೇ, ಕನ್ಸಿಸ್ಟೆನ್ಸಿ, ಕಮಿಟ್ಮೆಂಟ್, ಇದನ್ನು ಕೇಳುತ್ತೆ. ಸೊ ಇದೆಲ್ಲ ಬೇಕು. ಇದೆಲ್ಲ ಯಾವುದರಿಂದ ಗೊತ್ತಾಗ್ಬಿಡುತ್ತೆ? ಇದೆಲ್ಲ ಗೊತ್ತಾಗೋದು ನಿನ್ನ ಮಾರ್ಕ್ಸಿಂದ. ಎಸ್, ಎಂಟ್ರಿ ಲೆವೆಲಲ್ಲಿ ನಿನ್ನ ಮಾರ್ಕ್ಸ್ ತುಂಬ ಇಂಪಾರ್ಟೆಂಟ್. ಸೊ ಯು ನೀಡ್ ಟು ಮೇಂಟೈನ್ ಅ ಗುಡ್ CGPA ದೇರ್. ಅದು ಕೂಡ ಒಂದು ಚಾಲೆಂಜ್. ಯಾಕಂದರೆ ನೀನು ಕೋರ್ ಸಬ್ಜೆಕ್ಟ್ಸ್ ಬಿಟ್ಟು ಬೇರೆ ಬೇರೆನೂ ಓದ್ತಾ ಇದೆ. ಆ್ಯಂಡ್ ನೆಕ್ಸ್ಟ್ ಬಂದು ನಿನಗೆ ಟು ಬಿ ಗುಡ್ ಎಟ್ ದ ಕೋರ್ ಸಬ್ಜೆಕ್ಟ್ಸ್. ಎಸ್, ಸೊ ಅಪ್ಪಿತಪ್ಪಿ ನಿನಗೆ ಲೈಕ್ ಮಾಸ್ ಕಂಪ್ನೀಸಲ್ಲಿ ಒಳ್ಳೆ ಸ್ಯಾಲ್ರಿ ಸಿಕ್ಕಿಲ್ಲ ಅಂತ ಅನ್ಕೋ, 4, 5, 6 ಲಕ್ಷ ಸಿಕ್ತು ಅಂತ ಅನ್ಕೋ. ಬಟ್ ನಿನ್ನ ಲಕ್ಗೆ ನೀನು 4 ವರ್ಷ ಕಳೆಯೋಷ್ಟರಲ್ಲಿ ಮೆಕ್ಯಾನಿಕಲ್ ಮತ್ತು ಸಿವಿಲ್ಗೆ ಬೂಮ್ ಬಂತು ಅಂತ ಅನ್ಕೋ, ಹತ್ರ 10, 12, 15 lakhs ಪ್ಯಾಕೇಜ್ ಸಿಕ್ತು. ಇಫ್ ಯು ಆರ್ ಗುಡ್ ಅಟ್ ಈವನ್ ಯುವರ್ AI ಥಿಂಗ್ಸ್ ಆ್ಯಂಡ್ ಆಲ್. ಈ ಥರ ಡಿಸಿಪ್ಲಿನರಿ ಥಿಂಗ್ಸ್ ಅಂತ ಇರುತ್ತೆ. ಅಂದರೆ ನಿನ್ನ ಕೋರ್ಸ್ ಜೊತೆ ಬೇರೆ ಬೇರೆ ಕೋರ್ಸ್ಗಳನ್ನೂ ಕೂಡ ಅಲ್ಪ ಸ್ವಲ್ಪ ಕಲಿಯೋದು. ಇದಕ್ಕೇನಾದರೂ ಮಾರ್ಕೆಟ್ ಚೆನ್ನಾಗಾಯಿತು ಅಂತಂದರೆ ನಿನಗೆ ಆಗ 15-20 lakhs ತನಕ ಪ್ಯಾಕೇಜ್ ಬರುತ್ತೆ. ಬಟ್ ಫಾರ್ ದ್ಯಾಟ್ ಯು ನೀಡ್ ಟು ಬಿ ವೆಲ್ ಪ್ರಿಪೇರ್ಡ್. ಅಂದರೆ ನೀನು ಏನು ಸಬ್ಜೆಕ್ಟ್ಗಳನ್ನ ಆಚೆ ಕಲಿತಾ ಇದೆಯಾ ಕೋರ್ಸ್ಗಳ ಜೊತೆ, ಅದ್ರ ಜೊತೆಗೆ ನಿನ್ನ ಕೋರ್ ಸಬ್ಜೆಕ್ಟ್ಸ್ಗಳನ್ನ ನೀನು ಮರೆಯೋಂಗಿಲ್ಲ. ನೀನು ಅದ್ರ ಮೇಲೆ ಕೂಡ ಕಾನ್ಸಂಟ್ರೇಟ್ ಮಾಡಿ ಅಲ್ಲೂ ಕೂಡ ಸಬ್ಜೆಕ್ಟ್ನ ಕಲಿಬೇಕು. ಅರ್ಥ ಆಗ್ತಿದೆಯಲ್ಲ? ದಟ್ ಈಸ್ ಆಲ್ಸೋ ಅ ಗುಡ್ ಬಿಗ್ ಚಾಲೆಂಜ್. ಆ್ಯಂಡ್ ನೆಕ್ಸ್ಟ್, ಪ್ರಿಪೇರಿಂಗ್ ಫಾರ್ ಇಂಟರ್ವ್ಯೂಸ್ ಆನ್ 2 different courses at the same time. ಎಸ್, ಯು ಆರ್ ನಾಟ್ ಓನ್ಲಿ ಪ್ರಿಪೇರಿಂಗ್ ಫಾರ್ ಯುವರ್ ಕೋರ್ ಸಬ್ಜೆಕ್ಟ್, ಮೆಕ್ಯಾನಿಕಲ್ ಸಿವಿಲ್ ಮಾತ್ರ ಪ್ರಿಪರೇಷನ್ ಮಾಡ್ಕೊಳ್ತಿಲ್ಲ ಕಂದ, ಯು ಆರ್ ಆಲ್ಸೋ ಪ್ರಿಪೇರಿಂಗ್ ಫಾರ್ ಟು ಬಿಕಮ್ ಅ ಸಾಫ್ಟ್ವೇರ್ ಇಂಜಿನಿಯರ್ ಆಲ್ಸೋ. ಸೊ ಎರಡಕ್ಕೂ ಕೂಡ ಪ್ರಿಪೇರ್ ಆಗೋದು, ದಿಸ್ ಇಸ್ ಅ ಚಾಲೆಂಜ್ ಫಾರ್ ಯು. ಆ್ಯಂಡ್ ನೆಕ್ಸ್ಟ್ ಬಂದು ಕಂದ, ನಿನಗೆ ಇದೆಲ್ಲ ಮಾಡೋದ್ರಿಂದ ಬೆನಿಫಿಟ್ ಏನು ಸರ್? ಇದೆಲ್ಲ ಮಾಡೋದ್ರಿಂದ ಬೆನಿಫಿಟ್ ಏನು? ಫಸ್ಟ್ ಬೆನಿಫಿಟ್ ಕಂದ, ಒಳ್ಳೆ ಸ್ಯಾಲ್ರಿ ಸಿಗುತ್ತೆ, ಅದಂತೂ ಗ್ಯಾರಂಟಿ ಇನ್ ಫ್ಯೂಚರ್. ಅದನ್ನು ಬಿಟ್ಟು ಏನಂತ ಅಂದರೆ ಯು ವಿಲ್ ಸ್ಟೇ ಫೋಕಸ್ಡ್. ಎಸ್, ಸ್ಟೇಯಿಂಗ್ ಫೋಕಸ್ ಇನ್ ಯುವರ್ ಇಂಜಿನಿಯರಿಂಗ್ ಲೈಫ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್ ಕಂದ. ಓಕೆ, ಡೈವರ್ಷನ್ಸ್ ಜಾಸ್ತಿ ಇರುತ್ತೆ ವೆನ್ ಯು ಗೋ ಟು ಎ ಡಿಗ್ರಿ ಲೈಫ್. ಆ ಡೈವರ್ಷನ್ಸಿಂದ ನೀನು ದೂರ ಬರಬೇಕು ಅಂತಂದರೆ ಯು ನೀಡ್ ಟು ಡೂ ದಿಸ್. ಎಷ್ಟು ತಲೆ ಮೇಲೆ ಭಾರ ಹೊತ್ಕೊಳ್ತೀಯಕ್ಕಂದ ಅಷ್ಟು ನಿನ್ನ ತಲೆ ಏನೋ ಆ ಕಡೆ ಈ ಕಡೆ ನೋಡೋದಿಲ್ಲ, ಮುಂದೆ ನೋಡ್ಕೊಂಡು ಹೋಗ್ತಾ ಇರುತ್ತೆ. ಲೈಫ್ ಚೆನ್ನಾಗಿರುತ್ತೆ ಕಂದ. ಆ್ಯಂಡ್ ನೆಕ್ಸ್ಟ್ ಬಂದು ಯು ವಿಲ್ ಬಿ ಅ ಜಾಕ್ ಆಫ್ ಆಲ್ ಟ್ರೇಡ್ಸ್. ಎಸ್, ಜಾಕ್ ಆಫ್ ಆಲ್ ಟ್ರೇಡ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಫ್ಯೂಚರ್. ನೀನು ಒಂದೇ ಒಂದರಲ್ಲಿ ಬುದ್ಧಿವಂತ ಆಗಿರ್ತೀಯ ಅಂತ ಅಂದರೆ ಅಡ್ವಾಂಟೇಜಸ್ ಕಡಿಮೆ ಆ್ಯಂಡ್ ಆಪರ್ಚುನಿಟೀಸ್ ಕೂಡ ಕಡಿಮೆ. ಬಟ್ ಆಪರ್ಚುನಿಟೀಸ್ ಜಾಸ್ತಿ ಆಗಬೇಕಂತಂದರೆ ಯು ನೀಡ್ ಟು ಬಿ ಗುಡ್ ಆಟ್ ಮಲ್ಟಿ ಡಿಸಿಪ್ಲಿನರಿ ಕೋರ್ಸಸ್. ಆ್ಯಂಡ್ ತಿಳ್ಕೊಕಂದ, ಈಗ ಏನು ನಿನಗೆ ರ್ಯಾಂಕಿಂಗ್ ಬಂದಿದೆ, ಜಸ್ಟ್ ಅಸ್ಯೂಮ್ ದಿಸ್ ಆ್ಯಸ್ ಅ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ. ಸೊ ರ್ಯಾಂಕಿಂಗ್ ಕೆಟ್ಟದಾಗೇ ಬಂದಿರ್ಬೋದು, ಬಟ್ ನಿನ್ನ ಲೈಫ್ ಮುಂದೆ ನಿನ್ನ ಕೈಯಲ್ಲಿದೆ, ನೀನು ಇದನ್ನು ಚೇಂಜ್ ಮಾಡ್ಕೋಬೋದು. ಸೊ ಚೇಂಜ್ ಮಾಡ್ಕೋಬೇಕು ಅಂದರೆ ಅದಕ್ಕೆ ನಿರ್ಧಾರಗಳನ್ನ ತಗೋಬೇಕಾಗತ್ತೆ ಆ್ಯಂಡ್ ಕಷ್ಟಪಡೋದು ಕೂಡ ರೆಡಿ ಇರಬೇಕಾಗತ್ತೆ. ಆ್ಯಂಡ್ ಈ ರೀತಿ ಮಾಡೋದ್ರಿಂದ ಕಂದ ನಿನ್ನ ಲೈಫ್ ಮುಂದೆ ಚೆನ್ನಾಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಯೋಚನೆ ಮಾಡು. ಓಕೆ, ಫೈನ್. ಸೊ ನೆಕ್ಸ್ಟ್, ಪ್ಯಾಷನ್ ಆನ್ ದ ಸಬ್ಜೆಕ್ಟ್. ಎಸ್, ಸೊ ಆಗಲೇ ಹೇಳಿದೆ, ಲಾಸ್ಟಲ್ಲಿ ಹೇಳ್ತೀನಿ ಪ್ಯಾಷನ್ ಆನ್ ದ ಸಬ್ಜೆಕ್ಟ್ ಅಂತ. ಅಂದರೆ ಸೊ ನಿಂಗೇನಾದ್ರು ಪ್ಯಾಷನ್ ಇತ್ತು ಅಂತಕ್ಕಂಥ ಆಲ್ರೆಡಿ ಹೇಳಿದ್ದೀನಿ, ಕಮೆಂಟ್ ಮಾಡಂತ ನಿಂಗೋಸ್ಕರ ಸಪ್ರೇಟ್ ಒಂದು ವಿಡಿಯೋ ಬರುತ್ತೆ. ಅಪಾರ್ಟ್ ಫ್ರಮ್ ದಿಸ್ ನಾನು ಹೇಳೋದೇನಂತ ಅಂದರೆ, ಆಫ್ಟರ್ ವಾಚಿಂಗ್ ದಿಸ್ ವಿಡಿಯೋ ಯು ನೀಡ್ ಟು ಡೂ ಸರ್ಟನ್ ಥಿಂಗ್ಸ್. ಏನಂತ ಅಂದರೆ, ವಾಟ್ ಆರ್ ದ ಆ್ಯಡೆಡ್ ಅಡ್ವಾಂಟೇಜಸ್ ಆನ್ ಲರ್ನಿಂಗ್ AI ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆರ್ ಸಿವಿಲ್ ಇಂಜಿನಿಯರಿಂಗ್? ಓಕೆ, ವಾಟ್ ಆರ್ ದ ಇಂಟರ್ ಡಿಸಿಪ್ಲಿನರಿ ಥಿಂಗ್ಸ್? ಇದು ಎರಡನೇ ಪಾಯಿಂಟ್ ಕಂದ. ವಾಟ್ ಆರ್ ದ ಇಂಟರ್ ಡಿಸಿಪ್ಲಿನರಿ ಕೋರ್ಸಸ್ ವಿಚ್ ಯು ಕ್ಯಾನ್ ಡೂ ವಿತ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಐದರ್ ಮೆಕ್ಯಾನಿಕಲ್ ಆರ್ ಸಿವಿಲ್, ಎರಡೂ ಅಲ್ಲ. ಓಕೆ, ಐದರ್ ಮೆಕ್ಯಾನಿಕಲ್ ಆರ್ ಸಿವಿಲ್. ಓಕೆ, ಆ್ಯಂಡ್ ವಿಚ್ ಆರ್ ದ ಕೋರ್ಸಸ್ ಆರ್ ವಿಚ್ ಆರ್ ದ ಸಬ್ಜೆಕ್ಟ್ ಬೇಸ್ ಸಬ್ಜೆಕ್ಟ್ಸ್ ವಿಚ್ ಯು ನೀಡ್ ಟು ಬಿ ಗುಡ್ ಆಟ್. ಓಕೆ, ಇದನ್ನು ಸರ್ಚ್ ಮಾಡು. ನೆಕ್ಸ್ಟ್ ಎಲ್ಲ ಇದ್ರ ಮೇಲೆ ವಿಡಿಯೋ ಬರುತ್ತೆ ನಂದು. ಅರ್ಥ ಆಗ್ತಿದೆಯಾ? ಜಾಬ್ ಆಪರ್ಚುನಿಟೀಸ್ ಬಗ್ಗೆ ಥಿಂಕ್ ಮಾಡು, ಗೌರ್ಮೆಂಟ್ ಸೆಕ್ಟರ್ಸಲ್ಲಿ ಏನಿದೆ ಅಂತ ನೋಡು. ಅರ್ಥ ಆಗ್ತಿದೆಯಾ? ಓಕೆ, ಸೊ ದೆನ್ ರಿಸರ್ಚ್ ಆಪ್ಷನ್ಸ್ ನೋಡು. ಇದೆಲ್ಲನೂ ಕೂಡ ಒಂದು ಸಲ ಸರ್ಚ್ ಮಾಡು ಕಂದ. ಇಲ್ಲ ಅಂತಂದರೆ ಕಮೆಂಟ್ ಮಾಡು, ನಾನು ಮುಂದೆ ಒಂದು ವೀಡಿಯೋ ಮಾಡ್ಕೊಡ್ತೀನಿ ನಿನಗೆ. ಓಕೆನಾ? ಸೊ ಸಿಗೋಣ ಹಾಗಾದರೆ ಕಂದ ನೆಕ್ಸ್ಟ್ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಇನ್ನೇನಾದರೂ ಬೇಕಿದ್ರೆ ಮಕ್ಕಳ ಕಮೆಂಟ್ ಮಾಡಿ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಬೆನಿಫಿಷಿಯಲ್ ಫಾರ್ ಯು.
ಸೊ ಇದೇ ರೀತಿ ವಿಡಿಯೋ ಬೇಕಾದರೆ ಮಕ್ಕಳ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ ಮಕ್ಕಳ. ಅಂಟಿಲ್ ದೆನ್ ಟೇಕ್ ಕೇರ್, ಆಲ್ ದ ಬೆಸ್ಟ್.